ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆಶಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತು ಮನೆಯಲ್ಲೇ ತುಪ್ಪ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನೀಗ 4 kg ಬೆಣ್ಣೆ ತೊಗೊಂಡಿದ್ದೀನಿ. ಅದನ್ನು ಕಾಯಿಸೋದಕ್ಕೆ ಇಡ್ತಾಯಿದ್ದೀನಿ. ಈಗ ನೋಡಿ, ಇದು ಕರ್ಗಿ ಇದು ಪೂರ್ತಿ ನೊರೆ ಎಲ್ಲ ಕಮ್ಮಿ ಆಗಬೇಕು. ನೊರೆ ಫುಲ್ ಕಮ್ಮಿ ಆಗಿ ಎಣ್ಣೆ ಥರ ಬರುತ್ತೆ. ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗೆ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಕೈ ಬಿಟ್ಬಿಡಿ. ಚೆನ್ನಾಗೆ ಅದು ಕುದೀಲಿ, ಫುಲ್ಲು ಎಣ್ಣೆ ಥರ ಬರಬೇಕದು. ನೋಡಿ, ಈಗ ಇದು ಕುದೀತಾ ಇದೆ, ಎಣ್ಣೆ ಥರ ಬಂದಿದೆ ಇದು ಆಲ್ಮೋಸ್ಟು. ಆ ನೊರೆ ಒಂಚೂರು ಕಮ್ಮಿ ಆಗಲಿ. ಸ್ವಲ್ಪ ಆವಾಗವಾಗ ನೀರು ಚಿಮಿಸ್ತಾ ಇದ್ದರೆ ಈ ಎಣ್ಣೆ ಹೆಂಗೆ ಪಟ ಪಟ ಸಿಡಿಯುತ್ತೋ ಅದೇ ಥರ ಅದನ್ನು ಸಿಡಿಯುತ್ತೆ. ಈಗ ನೋಡಿ, ಇದು ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಸಿಡಿತಾ ಇದೆ. ಈಗ ಇದಕ್ಕೆ ನೋಡಿ, ಈಗ ನೀರು ಹಾಕಿದ್ದೀನಿ, ಸಿಡಿತಾ ಇದೆ ನೋಡಿ ಈ ಥರ. ಇದಕ್ಕೀಗ ನಾವು ಸೊಪ್ಪುಗಳು ಹಾಕ್ಕೋತೀವಿ. ನುಗ್ಗೆ ಸೊಪ್ಪು ಹಾಕ್ಕೊಳ್ತೀವಿ, ವಿಳೆದೆಲೆ ಹಾಕ್ಕೊತೀವಿ, ಮುಳುಗಾಯಿ ಎಲೆ ಹಾಕ್ಕೊತೀವಿ, ತುಳಸಿ ಎಲೆ ಹಾಕ್ಕೊತೀವಿ, ಅರಿಶಿಣದ ಎಲೆ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತೀವಿ. ನೀವು ಹಾಕ್ಕೊಳ್ಳಿ. ನನ್ನ ಹತ್ರ ಅವೆಲ್ಲ ಇರಲಿಲ್ಲ, ಬರೀ ವಿಳೆದೆಲೆ ನುಗ್ಗೆ ಸೊಪ್ಪಿನ ಎಲೆ ಇತ್ತು, ಅದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಎಲ್ಲ ಥರದ್ದನ್ನು ಹಾಕ್ಕೊಳ್ಳಿ. ಮತ್ತು 2 ಬೆಳ್ಳುಳ್ಳಿ ಹೆಸರು ಸಹ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಂಡ್ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ತುಪ್ಪ ಮಾಡೋಕ್ಕೆ ಪೌಡ್ರ್ ಇದೆ, ಇದನ್ನು ಹಾಕ್ತಾಯಿದ್ದೀನಿ. ಈ ಪೌಡ್ರು ಬೇಕಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋ ತನಕ ಬಿಡಿ, ಆಮೇಲೆ ಶೋಧಿಸ್ಕೊಳ್ಳಿ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಒಂದು ಸ್ವಲ್ಪ ತಣ್ಣಗಾಗಲಿ, ಅಲ್ಲಿವರೆಗೂ ಬಿಟ್ಬಿಟ್ಟು ಆಮೇಲೆ ಶೋಧಿಸ್ಕೋಬೇಕು. ನೋಡಿ, ಈಗ ಶೋಧಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಸ್ಮೆಲ್ಲು ಅಷ್ಟೇ ಘಮ ಘಮ ಬರ್ತಾ ಇರುತ್ತೆ, ಅರಳಾಗಿ ಚೆನ್ನಾಗಿದೆ. ಈಗ ಶೋಧಿಸಿದಾಗಿದೆ, ಈಗ ತಣ್ಣಗಾಗಿದೆ. ನೋಡಿ, ಈಗ ಇದು ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಕಾಣಿಸ್ತಿದೆ, ಅರಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಮೆಲ್ಲು ತುಂಬಾ ಚೆನ್ನಾಗಿದೆ.